ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹಿತಾನ್. ಶ್ರದ್ಧೆಯಿಂದ ಇಷ್ಟ ದೇವತೆಗಳನ್ನು ಆರಾಧಿಸುವವನಿಗೆ ಆ ದೇವತೆಯ ಮೂಲಕವೇ ಅವನ ಇಷ್ಟಾರ್ಥಗಳನ್ನು ನಾನೇ ಕೊಡುತ್ತೇನೆ. ತನ್ನ ಮನಃಪೂರ್ವಕವಾಗಿ ಮನುಷ್ಯ ಏನೇ ಮಾಡಿದರೂ ಅದರಲ್ಲಿ ಫಲಿತಾಂಶ ನಿಶ್ಚಿತ. ನಂಬಿಕೆ ಹಾಗೂ ಶ್ರದ್ಧೆ ಇದ್ದರೆ ಏನನ್ನು ಮಾಡಲು ಹಿಂಜರಿಯದ ಮನುಷ್ಯ ತನ್ನ ಕರ್ತವ್ಯಗಳಿಂದಲೇ ಫಲವನ್ನು ಪಡೆಯುತ್ತಾನೆ. ತನ್ನ ಮನಸ್ಸನ್ನು ಗಟ್ಟಿಗೊಳಿಸಲು ಹರಸಾಹಸ ಪಡುವ ಈತ ನಂಬಿದ ದೈವದಿಂದ ತನ್ನ ಮನಸ್ಸನ್ನು ಹದಗೊಳಿಸುತ್ತಾ ಸಾಗುತ್ತಾನೆ. ಬಾಹ್ಯ ಜಗತ್ತಿನ ಸುಖ ಭೋಗಗಳು ಕಣ್ಣಿಗೆ ರಾಚಿ ಕರೆಯುವಾಗ ಒಂದಿಷ್ಟು ವಿಚಲಿತನಾಗಿ ಅದರಿಂದ ತಪ್ಪಿಸಿಕೊಳ್ಳಲು ಸಾಕಷ್ಟು ಆಚರಣೆಗಳಲ್ಲಿ ತೊಡಗಿ ಸದಾ ಭಗವಂತನನ್ನು ಸೇರಬೇಕೆಂಬ ಹಂಬಲದಿಂದ ಅಥವಾ ತನ್ನ ಕಾಮನೆಗಳನ್ನು ಸಿದ್ಧಿಸಿಕೊಳ್ಳುವ ಉದ್ದೇಶದಿಂದ ತನ್ನ ಹೃದಯಕ್ಕೆ ಹತ್ತಿರವಾದ ದೇವರನ್ನು ಪೂಜಿಸುವುದು ಸ್ವಾಭಾವಿಕ. ಹೀಗೆ ತನ್ನಿಷ್ಟ ದೇವರನ್ನು ಪೂಜಿಸಿದಾಗ ಆ ದೇವರ ಮೂಲಕವೇ ಇಷ್ಟಾರ್ಥ ಪಡೆಯಲು ಅಸಾಧ್ಯವಾದರೆ ನಂಬಿಕೆ ಕ್ಷೀಣಿಸುತ್ತದೆ. ಭಗವಂತನನ್ನು ನಂಬುವ ಬದಲು ಇಂದಿನ ದಿನಮಾನಗಳಲ್ಲಿ ಸ್ವಾರ್ಥ ನಾಯಕರನ್ನು ನಂಬುವ ಮನುಷ್ಯ ತನ್ನ ಇಷ್ಟಾರ್ಥಗಳನ್ನು ತನ್ನ ನಾಯಕ ಸೃಷ್ಟಿಸಿದ ಮಾರ್ಗದಿಂದ ಪಡೆಯುತ್ತಾನೆ, ಅಥವಾ ತನ್ನ ಉನ್ನತಿಗೆ ತನ್ನ ನಾಯಕನೇ ಕಾರಣ ಎಂಬಷ್ಟರ ಮಟ್ಟಿಗೆ ನಂಬುತ್ತಾನೆ. ತನ್ನ ಅನುಯಾಯಿಗಳ ಅಭಿವೃದ್ಧಿ ಕಾರಣ ಒಡ್ಡಿ ನಾಯಕ ತಪ್ಪು ಕೆಲಸ ಮಾಡಿದರೆ ತನ್ನ ನಾಯಕನನ್ನು ಬೆಳೆಸುವ ಉದ್ದೇಶದಿಂದ ಆತನ ಅನುಸರಿಸುವವರು ತಪ್ಪು ಮಾಡಿ ಲೋಕಕಂಟಕರಾಗುತ್ತಾರೆ. ಮನುಷ್ಯನಾಗಿ ಹುಟ್ಟಿ ಪ್ರಾರಬ್ಧ ಕರ್ಮದಿಂದ ಪಡೆದ ಉತ್ತಮ ಆಯವ್ಯಯ ಪಟ್ಟಿಯನ್ನು ಉಪಯೋಗಿಸಿ ಸೇವೆಯೇ ಮನುಷ್ಯನ ಧರ್ಮ ಎಂಬುದನ್ನು ತಿಳಿದು ಆಚರಿಸಿ ಭಗವಂತನಲ್ಲಿ ಅನನ್ಯ ನಂಬಿಕೆ ಇಟ್ಟು ಸಕಲರನ್ನೂ ಕೃತಜ್ಞತೆಯಿಂದ ದೇವರಂತೆ ಪ್ರೀತಿಸಿ, ಅಂದರೆ ಪೂಜಿಸಿ, ಗೌರವ ಕೊಟ್ಟು ಗೌರವ ಪಡೆದು ಉತ್ತಮ ಪ್ರಾಮಾಣಿಕ ಕಾರ್ಯ ಮಾಡಿ ಚಿಂತೆ ಹಾಗೂ ಕೋಪ ಬಿಟ್ಟು ಉನ್ನತಿ ಪಡೆಯುವ ಬದಲು ಸ್ವಾರ್ಥ ನಾಯಕನನ್ನು ನಂಬಿ ತನ್ನ ಗೌರವ ಹಾಳು ಮಾಡಿಕೊಂಡು ಇನ್ನೊಬ್ಬರ ಗೌರವವನ್ನೂ ಹಾಳುಗೆಡುವಿ ದ್ವೇಷ ಅಸೂಯೆಯಿಂದ ಸಂಯಮ ಕಳೆದುಕೊಂಡು ಸಂದರ್ಭದ ಬಲಿಪಶುವಾಗಿ ನಂಬಿಕೆ ದ್ರೋಹ, ಧರ್ಮದ್ರೋಹ, ಸಮಾಜದ್ರೋಹ, ರಾಷ್ಟ್ರದ್ರೋಹ, ಮಿತ್ರದ್ರೋಹ, ಸಂಸಾರ ದ್ರೋಹದ ಕಾರಣದಿಂದ ಕೆಟ್ಟ ಆಯವ್ಯಯದ ಆಗಾಮಿ ಕರ್ಮಫಲ ಪಡೆದು ಕೆಲವರು ಋಣರೋಗಾದಿ ದಾರಿದ್ರ್ಯದಿಂದ ನರಳಿದರೆ ಇನ್ನೂ ಕೆಲವರು ದ್ವೇಷಕ್ಕೆ ಹೆಸರಾದ ಹಾವು ಮುಂಗಿಸಿಯಾಗಿ ಜನ್ಮ ಪಡೆಯಬಹುದು. ಧರ್ಮ, ಮತ, ಜಾತಿ ಹೆಸರಿನಲ್ಲಿ ನಡೆಯುವ ಎಲ್ಲಾ ಹಿಂಸೆಗಳಿಗೂ ಕಾರಣ ಮನುಷ್ಯ ನಂಬಿದ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಥವಾ ತತ್ವವೇ ಕಾರಣ. ಯಾರು ಯಾರ ಮೂಲಕ ಯಾವ ಮಾರ್ಗದಿಂದ ಪಡೆಯಬೇಕೆಂದು ಯೋಜನೆ ರೂಪಿಸಿರುತ್ತಾರೋ ಆ ಮಾರ್ಗದಿಂದ ಅವರ ಆಶಯದಂತೆ ಕೊಡುತ್ತಾನೆ ಭಗವಂತ. ಆಧುನಿಕ ಜೀವನದಲ್ಲಿ ಮನುಷ್ಯ ಸಾಕಷ್ಟು ವ್ಯಾಪಾರ ವ್ಯವಹಾರ ಮಾಡುತ್ತಾನೆ. ಹೀಗೆ ಮಾಡುವಾಗ ತನ್ನ ಗ್ರಾಹಕರಿಂದ ವ್ಯಾಪಾರದ ಕಾರಣ ಬಂದಿದ್ದನ್ನು ಮಾತ್ರ ಆತ ಲಾಭ ಎಂದು ಪರಿಗಣಿಸಿ ತನ್ನ ವ್ಯವಹಾರ ಮುಂದುವರಿಸಬಹುದೇ ವಿನಃ ಬೇರಾವುದಾದರೂ ಮೂಲದಿಂದ ಬಂದರೆ ತನ್ನ ವ್ಯವಹಾರದಲ್ಲಿ ನಂಬಿಕೆ ಇರಿಸಿ ಮುಂದುವರಿಸಲಾರ. ಹಾಗೆಯೇ ಯಾವ ದೇವರಲ್ಲಿ ನಂಬಿಕೆ ಇರಿಸುತ್ತಾನೋ ಆ ದೇವರಿಂದ ಬಂದರೆ ಮಾತ್ರ ಆತನ ಶ್ರದ್ಧೆ ಹಾಗೂ ಭಕ್ತಿ ಮುಂದುವರಿಯುವುದು. ಈ ಕಾರಣದಿಂದ ಭಗವಂತ ಆತನ ಇಷ್ಟ ದೇವರ ಮೂಲಕವೇ ಫಲ ಕೊಡುವುದು. ಹರಿ ಓಂ.